ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. SIT ತನಿಖೆ ನಡೀತಾ ಇರತ್ತೆ, ಮಧ್ಯದಲ್ಲಿ ಅದು ನಡೆಯೋದಿಲ್ಲ. ಈಗ ನ್ಯಾಯಾಲಯದಿಂದನೇ ಆದೇಶ ಬಂದಿದೆ. ಏನು ಆದೇಶ ಕೊಟ್ಟಿದೆ? ತನಿಖೆಯ ರೀಸ್ಟಾರ್ಟ್ ಅಂತ ಏನಾದರೂ ಕರಿಬೇಕಾ? SIT ಒಂದು ಕ್ರೈಮ್ ನಂಬರ್ 39/2025 ಅದು ಮಾತ್ರ ಅಲ್ಲ. SIT ರಚನೆ ಮಾಡಿದ್ದು ಅದಕ್ಕೆ ಸ್ಪೆಷಲ್ ಸ್ಟೇಟಸ್ ಪೊಲೀಸ್ ಸ್ಟೇಷನ್ ಅಂದು ಸ್ಟೇಟಸ್ ಕೊಟ್ಟಿದ್ದಾರೆ. ಅವರಿಗೆ ಯಾರು ನೋಟಿಸ್ ಕೊಟ್ಟಿದ್ದು? ಈಗ SIT ರಚನೆ ಆಯಿತು, ಅದಕ್ಕೆ ಮೊದಲು ವುಮನ್ ಕಮಿಷನ್ ಅವರು ಪತ್ರ ಬರೆದಿದ್ರು. ಪತ್ರದಲ್ಲಿ ಸುಮಾರು ಹೆಣಗಳು ಬಿದ್ದಿದೆ, ಅತ್ಯಾಚಾರ, ಕೊಲೆ, ಊತಾಕೋದು, ಇದನ್ನೆಲ್ಲ ಕೂಡ ತನಿಖೆ ಮಾಡಬೇಕಂದು ಅವರು ಪತ್ರ ಬರೆದಿದ್ರು. ಅದರಿಂದ ಎಷ್ಟು ಪ್ರಕರಣಗಳು ಆಗಿದೆ, ಎಷ್ಟು ಕೊಲೆ, ಎಲ್ಲದವನ್ನು ತನಿಖೆ ಮಾಡಬೇಕನ್ನೋದು SITಯ ರಚನೆ ಮಾಡುವಾಗ ಸರ್ಕಾರದ ಆದೇಶ. ಇದು ಏನು ಕ್ರೈಮ್ ನಂಬರ್ 39/2025 ಅದು ಭೀಮಾ, ಚಿನ್ನಯ್ಯ, ಮುಸ್ಕದಾರಿ, ಅದು ಒಂದು ವಿಷಯ ಮಾತ್ರ. ಸೊ ಕೋರ್ಟಲ್ಲಿ ಹೋಗಿ ಸ್ಟೇ ಕೊಡಬೇಕಂದು ಈ ಮಟನ್ ಅವರು, ತಿಮ್ರೋಡಿ, ಜಯಂತ್, ವಿಠಲಗೌಡ ಕೇಳಿಲ್ಲ. ಪದೇ ಪದೇ ನೋಟಿಸ್ ಕೊಡ್ತಾ ಇದ್ದೀರಾ, ಅದನ್ನು ಕೊಡಬೇಡಿ, ನಮ್ಮನ್ನ ಯಾಕೆ ಬಂಧಿಸ್ತೀರಾ, ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಹೋಗಿ ಎಂದು ಅದಕ್ಕೆ ಒಂದು ಪೆಟಿಷನ್ ಹಾಕಿದ್ರು. ಅವ್ರು ಕೇಳಿದ್ದು ಇಂಟ್ರೀಮ್ ಸ್ಟೇ, ನಮಗೆ ನೋಟಿಸ್ ಕೊಡಬೇಡಿ, ನಮ್ಮನ್ನು ಹರಾಸ್ಮೆಂಟ್ ಮಾಡಬೇಡಿ ಎಂದು ಮಾತ್ರ ಕೇಳಿದ್ರು. ಅದನ್ನು ನ್ಯಾಯಾಧೀಶರು ಹೋದ ಡೇಟು ಕೊಟ್ಟರು. ಇವತ್ತು ಕೂಡ ಈ ಪೆಟಿಷನರ್ ಯಾರಿದ್ದಾರೆ ಇವ್ರನ್ನ ಹರಾಸ್ಮೆಂಟ್ ಮಾಡಬಾರ್ದು ಸ್ಪಷ್ಟ ಸಂದೇಶ ಬಂದಿದೆ ನ್ಯಾಯಾಲಯದಿಂದ. ಬಂದಿದೆ, ಅಷ್ಟೇ ನಮ್ಗೆ ಬೇಕಾಗಿತ್ತು. ಈಗ ಸುಳ್ಳು, ಊಹೆ, ಹೋಗೆ ಯಾರು ಏನೇನೋ ಮಾಡ್ತಾ ಇದ್ದಾರೆ. ಈಗ SIT ಕಾನ್ಸ್ಟಿಟ್ಯೂಟೆಡ್ ಹಲವಾರು ಪ್ರಕರಣಗಳಿಗೆ ಕಾನ್ಸ್ಟಿಟ್ಯೂಟ್ ಆಗಿರೋ, ಅದು ಮುಂದುವರಿಯುತ್ತೆ. ಆಯ್ತಾ, ಅದು ಮುಂದುವರಿಯುತ್ತೆ. ಬಟ್ ಈ ಕ್ರೈಮ್ ನಂಬರ್ 39/2025 ಇದು ರಿಜಿಸ್ಟರ್ ಮಾಡಿದ್ದೇ ತಪ್ಪಂತೀನಿ ನಾನು. ಅದು ಯಾಕೆ ಮಾಡಿದ್ರು? ರಿಜಿಸ್ಟರ್ ಮಾಡಿದ್ದೆ ಕಾನೂನು ಬಾಹಿರ. ಅದರಲ್ಲಿ ಯಾರು ಗೂಗಲ್ ಮಾಡಿದ್ರೇನೋ ಬರುತ್ತೆ, ಸೆಕ್ಷನ್ 215 BNSS ಗೂಗಲ್ ಮಾಡಿದರೆ ಬರುತ್ತೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ 206 220 ಇದು ಗೌರ್ಮೆಂಟ್ ಅಫಿಷಿಯಲ್ ದೂರು ಕೊಟ್ಟರೆ ಮಾತ್ರ ನೋಂದಣಿ ಮಾಡಬೇಕು. ಚಿನ್ನಯ್ಯ ಗೌರ್ಮೆಂಟ್ ಅಫಿಷಿಯಲಾ? ಚಿನ್ನಯ್ಯ ದೂರು ಕೊಟ್ಟರೆ 211A ಹೆಂಗೆ ರಿಜಿಸ್ಟರ್ ಮಾಡಿದ್ರು? ಪೊಲೀಸರಿಗೆ ನಾಲೆಡ್ಜ್ ಇಲ್ವಾ, ಅರಿವಿಲ್ವಾ? ಯಾಕೆ ರಿಜಿಸ್ಟರ್ ಮಾಡಿದ್ರು? ಬೇಕೆಂದೇ ಮಾಡಿದ್ರ? ಅಧಿಕಾರನೇ ಇಲ್ಲ. ಪ್ರಶ್ನೆ ಮಾಡ್ಬೋದಲ್ಲ, ಅದನ್ನೇ ಪ್ರಶ್ನೆ ಮಾಡಿದ್ದು ನಾವು. ಈ 4 ಜನ ಅದನ್ನೇ ಪ್ರಶ್ನೆ ಮಾಡಿದ್ವಿ. ಹೆಂಗ್ ಮಾಡ್ತೀರಾ ನೀವು? ಈಗ ಅಲ್ಲಿ ನ್ಯಾಯಾಧೀಶರ ಹತ್ರ ಹೋಗಿ ಪರ್ಮಿಷನ್ ಕೇಳ್ತಾರೆ ಪೊಲೀಸರು. ನ್ಯಾಯಾಧೀಶರು ಪರ್ಮಿಷನ್ ಕೊಡ್ತಾರೆ. ಹೆಂಗ್ ಕೊಡ್ತಾರೆ ಅವರು? ಅದು ಕಂಪ್ಲೇಂಟೇ ಪ್ರೈವೇಟ್ ಪಾರ್ಟಿ ಕೊಡಂಗಿಲ್ವಲ್ಲ. ಅದರಲ್ಲಿ ಆದೇಶ ಮಾಡ್ತಾರೆ, ನೀವು ನೋಂದಣಿ ಮಾಡಿ ಅಂದು. ಏನಕ್ಕೆ ನೋಂದಣಿ ಮಾಡೋದು? 211ಗೆ ಹೇಗೆ ಏನಿದೆ ಅದರಲ್ಲಿ ಅಂಶಗಳೊಂದು ಏನೂ ಹೇಳಿಲ್ಲ. ಎರಡನೇದು. ಮೂರನೇದು, ಈಗ ಆ ಕಂಪ್ಲೇಂಟನ್ನು ಪೂರ್ತಿ ಓದಿದ್ದೀನಿ ನಾನು. FIR ಅನ್ನು ಕೂಡ ಓದಿದ್ದೀನಿ. ಅವನು ಕೊಲೆ ಅಂತಾನೆ, ಊತಾಕಿದ್ದೀನಿ ಅಂತಾನೆ, ಶವಗಳು ಬಿದ್ದಿತ್ತು ಅಂತಾನೆ, ಸಣ್ಣ ಮಹಿಳೆಯರು, ಹೆಣ್ಣು ಮಕ್ಕಳದು ಅಂತಾನೆ, ಅವ್ರದ್ದು ಎಲ್ಲ ಸ್ಕೂಲ್ ಯೂನಿಫಾರ್ಮ್ ಅಂತಾನೆ, ಒಳ ಉಡುಪು ಇಲ್ಲ ಅಂತಾನೆ, ರಕ್ತ ಸುರಿತಿತ್ತು ಅಂತಾನೆ, ಅದನ್ನ ನಾನು ಊತಾಕಿದ್ದೆ ಅಂತಾನೆ, ಆಡಳಿತವರೇ ಮಾಡಿದ್ರು ಅಂತ ಹೇಳಿದ್ದಾನೆ. ಅದು ಪೂರ್ತಿ ಓದಿದ್ರೆ ಯಾರಾಗ್ಲೂ ಉಪ್ಪು ಹಾಕ್ಕೊಂಡು ಊಟ ಮಾಡೋರು ಕೊಲೆ ಪ್ರಕರಣಕ್ಕೆ ನೋಂದಣಿ ಮಾಡಬೇಕು, ಅತ್ಯಾಚಾರಕ್ಕೆ ಮಾಡಬೇಕು, ಅದನ್ನು ಸಾಕ್ಷಿ ನಾಶಪಡಿಸಿದ್ದಾರೆ ಎಂದು ಮಾಡಬೇಕು. ಪೊಲೀಸರು ಯಾಕೆ ಮಾಡಿಲ್ಲ?